ದೇವಸ್ಥಾನದಲ್ಲಿ ಕಳಶವನ್ನು ಸ್ಥಾಪನೆ ಮಾಡುವುದಕ್ಕೆ ಧಾರ್ಮಿಕ, ತಾತ್ವಿಕ ಮತ್ತು ಶಿಲ್ಪಶಾಸ್ತ್ರದ ಆಧಾರವಿದೆ. ಇದರ ಹಿನ್ನೆಲೆಯೂ ಹೀಗಿದೆ. 1. ಶಕ್ತಿಯ ಪ್ರತೀಕ. ಕಳಶವು ದೇವರ ಆವಾಹನೆಯ ಪಾತ್ರೆಯಾಗಿದ್ದು, ಅದು ಆ ಸ್ಥಳದಲ್ಲಿ ದೈವಿಕ ಶಕ್ತಿ ವಾಸವಾಗಿರುತ್ತದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸುತ್ತದೆ. ಇದು ದೇವಾಲಯದ ಶಕ್ತಿ ಕೇಂದ್ರವಾಗಿರುವ ಗೋಪುರದ ಶಿಖರ ಮೇಲೆ ಇಡಲಾಗುತ್ತದೆ. 2. ಪೂರ್ಣತೆಯ ಸಂಕೇತ. ಕಳಶವು ಸಾಮಾನ್ಯವಾಗಿ ನೀರಿನಿಂದ ತುಂಬಿದ ಮಡಕೆ ಅಥವಾ ಲೋಹದ ಪಾತ್ರೆಯ ರೂಪದಲ್ಲಿರುತ್ತದೆ. ಇದರಲ್ಲಿ ಮಾಂತ್ರಿಕ ಶಕ್ತಿ, ಪವಿತ್ರತೆ ಮತ್ತು ಸಂಪತ್ತಿಯ ಸೂಚನೆಯಿದೆ. ನದಿಗಳ ನೀರು, ತಿಂಡಿಗಳು, ಧಾನ್ಯಗಳು ಇವುಗಳನ್ನು ತುಂಬಿ ದೇವರ ಆವರಣದಲ್ಲಿ ಸ್ಥಾಪನೆ ಮಾಡುವ ಮೂಲಕ ಜೀವನದ ಸಮೃದ್ಧಿಯ ಆಶಯ ವ್ಯಕ್ತವಾಗುತ್ತದೆ. 3. ಅನುದಿನ ಪೂಜೆಯ ಕೇಂದ್ರ. ಬ್ರಹ್ಮಕಲ್ಪದಲ್ಲಿ ದೇವಾಲಯ ನಿರ್ಮಾಣದ ವೇಳೆಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವಾಗ ದೇವರನ್ನು ಕಳಶದಲ್ಲಿ ಆವಾಹಿಸಿ ಬಳಿಕ ಆ ಶಕ್ತಿಯನ್ನು ವಿಗ್ರಹ ಅಥವಾ ಲಿಂಗದಲ್ಲಿ ಸ್ಥಾಪಿಸುತ್ತಾರೆ. ಕೆಲ ದೇವಾಲಯಗಳಲ್ಲಿ ಕಳಶದ ಪೂಜೆ ಪ್ರತಿದಿನವೂ ನಡೆಯುತ್ತದೆ. 4. ವಾಸ್ತುಶಿಲ್ಪದ ದೃಷ್ಟಿಯಿಂದ. ಕಳಶವನ್ನು ಶಿಖರದ ತುದಿಯಲ್ಲಿ ಇಡುವುದರಿಂದ ಅದು ದೇವಾಲಯದ ಉನ್ನತ ಶಿಖರವನ್ನು ಸಮರ್ಪಕವಾಗಿ ಮುಚ್ಚುತ್ತದೆ ಮತ್ತು ಆ ರಚನೆಗೆ ಪೂರ್ಣತೆಯನ್ನು ತರುತ್ತದೆ. ಇದು ಆಕಾಶದತ್ತ ದಿವ್ಯಶಕ್ತಿ ಹರಡುವುದಕ್ಕೂ ಸಹಾಯವಾಗುತ್ತದೆ ಎಂಬ ನಂಬಿಕೆಯಿದೆ. ಹೀಗಾಗಿ ಕಳಶವು ತಾತ್ವಿಕವೂ ಹೌದು, ಶಿಲ್ಪಶಾಸ್ತ್ರೀಯವೂ ಹೌದು.